ಜೈ ಸೀತಾರಾಮ್. ಇಂದಿನ ನೇಮಕಾತಿ ಇಲಾಖೆ ಭಾರತೀಯ ರಿಸರ್ವ್ ಬ್ಯಾಂಕ್ RBIನಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಆ ಹುದ್ದೆಗಳ ಮಾಹಿತಿಗಳನ್ನು ನಾನೀಗ ನಿಮಗೆ ನೀಡ್ತೀನಿ. 10ನೇ ತರಗತಿ ಪಾಸ್ ಆಗಿದ್ರೆ ಸಾಕು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹುದ್ದೆಗೆ ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಅಂತ ಮಾಹಿತಿಗಳನ್ನು ತೋರಿಸ್ಕೊಡ್ತೀನಿ. ನೇರವಾಗಿ RBI ವೆಬ್ಸೈಟಿಗೆ ಕನೆಕ್ಟ್ ಮಾಡಿ ಈ ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೇನೆ. ಯಾರು ಇದುವರೆಗೂ ನಮ್ಮ ಚಾನಲ್ ನೋಡಿಲ್ಲ, ಹಿಂದೆ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಕಾರಣ ಏನು ಅಂದರೆ ನಿಮ್ಮ ಮೊಬೈಲ್ ಮೂಲಕವೇ ಉಚಿತವಾಗಿ ಅರ್ಜಿಗಳನ್ನು ಹೇಗೆ ಹಾಕೋದು, ನಿಮ್ಮ ಮನೆಯಿಂದನೇ ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು ಅಂತ ತೋರಿಸ್ಕೊಡುವಂತಹ ಭಾರತ ದೇಶದ ಹೆಮ್ಮೆಯ ಏಕೈಕ ಯೂಟ್ಯೂಬ್ ಚಾನಲ್ ಅದು ಜೈ ಶ್ರೀ ಸೀತಾರಾಮ್ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ. ಈ ಕಾರಣಕ್ಕೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡ್ಬೋದು. ನಿಮ್ಮ ಪ್ರಶ್ನೆಗಳು ಈ ವಿಡಿಯೋಗೆ ಸಂಬಂಧಪಟ್ಟಂತ ಏನೇ ಪ್ರಶ್ನೆಗಳಿದ್ರು ಕಮೆಂಟ್ ಬಾಕ್ಸ್ ಅವತ್ತಲ್ಲ ಯಾವತ್ತೂ ನಿಮ್ಮದೇ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಹಾಕಿ ಅಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ಬೋದು. ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಸಹೋದರರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಬಹುದು ಅಂತ ಹೇಳ್ತಾ, ಇಂದಿನ ನೇಮಕಾತಿ ಇಲಾಖೆ ಬಂದು ಭಾರತೀಯ ರಿಸರ್ವ್ ಬ್ಯಾಂಕ್ RBIನಲ್ಲಿ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳು ಅಂತ ಕರೆದಿದ್ದಾರೆ. ಅದನ್ನು ಅಟೆಂಡೆಂಟ್ ಹುದ್ದೆಗಳು ಅಂತಲೂ ಕೂಡ ಕರೀತಾರೆ. ಒಟ್ಟು 572 ಹುದ್ದೆಗಳನ್ನು ಕರೆದಿದ್ದಾರೆ. ಕರ್ನಾಟಕ ರಾಜ್ಯದಾದ್ಯಂತ ಹುದ್ದೆಗಳನ್ನು ಕರೆದಿದ್ದಾರೆ. ಎಲ್ಲ ರಾಜ್ಯಗಳಲ್ಲೂ ಹುದ್ದೆಗಳಿದೆ. ಈ ಹುದ್ದೆಗೆ ನಿಮ್ಮ ವಯಸ್ಸಿನ ಮಿತಿ 18ರಿಂದ 25 ವರ್ಷದ ಒಳಗಡೆ ಇರಬೇಕು. ಇದಕ್ಕೆ ವಿದ್ಯಾರ್ಹತೆ ಬಂದು 10ನೇ ತರಗತಿ ಉತ್ತೀರ್ಣರಾಗಿದ್ದರೆ ಸಾಕು ಅಂತ ಹೇಳ್ತಾರೆ. ಅರ್ಜಿಯನ್ನು ಸಲ್ಲಿಸುವ ವಿಧಾನ ಬಂದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತಾರೆ. ಆನ್ಲೈನ್ ಮೂಲಕ ಹೇಗೆ ಉಚಿತವಾಗಿ ಹಾಕೋದು ಅಂತ ವಿಡಿಯೋ ಅರ್ಧ ಭಾಗದ ನಂತರ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆ ನಂತರ ನೇಮಕಾತಿ ವಿಧಾನ ಬಂದು ಆನ್ಲೈನ್ ಪರೀಕ್ಷೆ ನಡೆಯುತ್ತೆ. ಭಾಷಾ ಪರೀಕ್ಷೆ ಮಾಡಿ ನಿಮ್ಮನ್ನ ನೇಮಕಾತಿಯನ್ನು ಮಾಡ್ಕೊಳ್ಳೋದು ಅಂತ ಹೇಳಿದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 4 ಫೆಬ್ರವರಿ 2026 ಅಂತ ಹೇಳಿದ್ದಾರೆ. ವೆಬ್ಸೈಟ್ ಬಂದು ಈ ರೀತಿಯಾಗಿದೆ, www.rbi.org.in ಅಂತ ಹೇಳ್ತಾರೆ. ಸೊ ಮತ್ತೆ ಯಾಕೆ ತಡ ಮಾಡೋದು, ಎಂದಿನಂತೆ ನಿಮ್ಮ ಮೊಬೈಲ್ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಈ ವೆಬ್ ಬ್ರೌಸರ್ಲಿ ನೋಡ್ತಾ ಇದ್ರೆ ನೀವು ಗೂಗಲ್ ಸರ್ಚ್ ಇಂಜಿನಲ್ಲಿ ನಾನಿದ್ದೀನಿ. ಗೂಗಲ್ ವೆಬ್ ಬ್ರೌಸರ್ ಅನ್ನೋದೊಂದಾದರೆ ಇದರೊಳಗಡೆ ಗೂಗಲ್ ಸರ್ಚ್ ಇಂಜಿನ್ ಬರಬೇಕು. ಅವರೇ ನೀಡಿರುವಂತಹ ಅಧಿಕೃತವಾದಂತಹ ವೆಬ್ ಪುಟ ಯಾವುದಪ್ಪ ಅಂದರೆ RBI ಅಂತ ಟೈಪ್ ಮಾಡಿದ್ರೆ ಸಾಕು. ಇಲ್ಲಿ ನೋಡ್ತಾ ಇದ್ರೆ ನೀವು RBI.org.in ಅಂತ ಒಂದು ಲಿಂಕ್ ಬಂದಿದೆ ನನ್ನ ಕಂಪ್ಯೂಟರ್ ಹಿಸ್ಟ್ರಿನಲ್ಲಿ. ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನೀವು ನೋಡ್ಬೋದು RBI ಅಂತ ಕಾಣ್ತಾ ಇದೆ. ಈ RBI ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೇರವಾಗಿ ನೀವು ನೋಡ್ತಾ ಇದ್ದೀರಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ವೆಬ್ಸೈಟ್ಗೆ ಬಂದಿದ್ದೀವಿ. ಈ ವೆಬ್ಸೈಟಲ್ಲಿ RBIಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನಿಮಗೆ ಬೇಕಾಗಿರೋ ಮಾಹಿತಿಗಳು ಎಲ್ಲಿದೆ ಅಂತ ಅಂದರೆ ಈ ಮಾಹಿತಿನ ತಿಳ್ಕೊಂಡ ನಂತರ ನೀವು ಮತ್ತೆ ಗೂಗಲ್ ವೆಬ್ ಬ್ರೌಸರ್ಗೆ ಬನ್ನಿ. ಈ ಗೂಗಲ್ ವೆಬ್ ಬ್ರೌಸರ್ನಲ್ಲಿ ನೀವು ಟೈಪ್ ಮಾಡಬೇಕು IBPS ಅಂತ ಟೈಪ್ ಮಾಡಿ. ನೀವು ನೋಡ್ತಾ ಇದ್ರೆ ನೋಡಿ IBPS registration.ibps.in ಅಂತ ಇದೆ. ಇದು ನಮಗೆ ಬೇಕಾಗಿರುವಂಥ ಲಿಂಕು. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ರಿಕ್ರೂಟ್ಮೆಂಟ್ ಕೊಟ್ಟಿದೆ ನೋಡಿ, ಫಾರ್ ದಿ ಪೋಸ್ಟ್ ಆಫ್ ಅಟೆಂಡೆಂಟ್ಸ್ ಅಂತ ಕರೆದಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ನೇರವಾಗಿ ಈ ಹುದ್ದೆಗೆ ಅಪ್ಲಿಕೇಶನ್ಗಳ ಹಾಕುವಂಥ ಡೀಟೇಲ್ಸ್ ಓಪನ್ ಆಗುತ್ತೆ. ಯಾವಾಗ ಅಪ್ಲಿಕೇಶನ್ ಕರೆದಿದ್ದಾರೆ ಅಂದರೆ 15 ಜನವರಿಯಿಂದ ಕಾಲಾಗಿದೆ. ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದರೆ 4 ಫೆಬ್ರವರಿ ತನಕ ಇದೆ. ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ. ಇಲ್ಲಿ ಲಾಗಿನ್ ಫಾರ್ ಆಲ್ರೆಡಿ ರಿಜಿಸ್ಟ್ರೇಷನ್ ಇದೆ. ಅಂದರೆ ನೀವು ಈ ಹಿಂದೆ ಯಾವುದಾದ್ರೂ ಅಪ್ಲಿಕೇಶನ್ಗಳನ್ನು ಹಾಕಿದರೆ ಈ ಲಾಗಿನ್ ಫಾರ್ ಆಲ್ರೆಡಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನಿಮ್ಮ ರಿಜಿಸ್ಟರ್ ನಂಬರ್, ಪಾಸ್ವರ್ಡ್, ಸೆಕ್ಯೂರಿಟಿ ಕೋಡನ್ನು ಕೊಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಈ ಹುದ್ದೆಗೆ ಸಂಬಂಧಪಟ್ಟಂತಹ ವಿವರಗಳನ್ನು ನೀವಿಲ್ಲಿ ಹಾಕ್ಬೋದು. ಈಗ ನೀವು ಹೊಸದಾಗಿ ಏನಾದರೂ ಅಪ್ಲಿಕೇಶನ್ ಇವತ್ತೇ ಚಾನಲ್ ನೋಡ್ತಾ ಇದ್ದೀರಾ, ಇವತ್ತೇ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅಂದರೆ ಈಗ ನೋಡಿ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಬಂದಿದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಗುತ್ತೆ. ನೀವು ನೋಡ್ಬೋದು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಅಂತ ಹೇಳಿ. ಮೊದಲು ಬೇಸಿಕ್ ಇನ್ಫಾರ್ಮೇಷನ್ ತೊಗೊಂಡ್ರೆ ನೆಕ್ಸ್ಟ್ ಫೋಟೋ ಸಿಗ್ನೇಚರ್ ಬರುತ್ತೆ, ಆಮೇಲೆ ಡೀಟೇಲ್ಸ್ ಆಗುತ್ತೆ, ಆಮೇಲೆ ಪ್ರಿವ್ಯೂ ಆಗುತ್ತೆ, ಅಪ್ಲೋಡ್ಸ್ ಆಗುತ್ತೆ. ಲಾಸ್ಟಲ್ಲಿ ಪೇಮೆಂಟ್ ಅನ್ನು ಕೊಟ್ಟ ನಂತರ ನಿಮ್ಮ ಅಪ್ಲಿಕೇಶನ್ ಫಿಲಪ್ ಆಗುತ್ತೆ. ಫಸ್ಟ್ ನೇಮ್ ಕೊಡಬೇಕು, ಆ ನಂತರ ಕನ್ಫರ್ಮ್ ಫಸ್ಟ್ ನೇಮ್, ಮಿಡಲ್ ನೇಮ್. ಈ ಅಪ್ಲಿಕೇಶನ್ಗಳನ್ನು ಸಂಪೂರ್ಣವಾಗಿ ನೀವು ಫಿಲ್ ಮಾಡಿದ ನಂತರ ಇಲ್ಲಿ ಸೆಕ್ಯೂರಿಟಿ ಕೋಡ್ ಕೊಟ್ಟಿದ್ದಾರೆ. ಈ ಸೆಕ್ಯೂರಿಟಿ ಕೋಡನ್ನು ಕೊಟ್ಟು ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಪೇಜಿಗೆ ಕೊಟ್ಟೋಗುತ್ತೆ. ಅದು ನೆಕ್ಸ್ಟ್ ಪೇಜ್ ಬಂದು ಫೋಟೋ ಮತ್ತು ಸಿಗ್ನೇಚರ್ ಇರುತ್ತೆ. ಸೊ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ನಿಮ್ಗೆ ಹೇಳುತ್ತೆ. ಫೋಟೋ ಸೈಜ್ ಏನಿರಬೇಕು, ಸಿಗ್ನೇಚರ್ ಸೈಜ್ ಏನಿರಬೇಕು ಅನ್ನೋದನ್ನ ಎಳೆಯಾಗಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ RBIನಲ್ಲಿ ಕರೆದಿರುವಂಥ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕರೆದಿರುವಂತಹ ಅಟೆಂಡೆಂಟ್ ಹುದ್ದೆಗಳು 500ಕ್ಕೂ ಹೆಚ್ಚು ಹುದ್ದೆಗಳ ವಿವರಗಳನ್ನು ಇಲ್ಲಿ ಕರೆದಿದ್ದಾರೆ. ಸೊ ಇದಕ್ಕಾಗಿ ನಿಮಗೆ ಸ್ಯಾಲ್ರಿ ಬಂದು ಸುಮಾರು 45ರಿಂದ 50 ಸಾವಿರಕ್ಕೂ ಹೆಚ್ಚು ವೇತನವನ್ನು ನೀಡ್ತಾ ಇದ್ದಾರೆ. ಈ ಹುದ್ದೆಗೆ ಈಸಿಯಾಗಿ ನಿಮ್ಮ ಮೊಬೈಲ್ ಮೂಲಕನೇ ಅಪ್ಲಿಕೇಶನ್ಗಳನ್ನು ಹಾಕೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ಸತ್ಯನೋ ಸುಳ್ಳು, ನೈಜನೋ ನಿಖರನೋ, ಗಾಸಿಪ್ ಸುದ್ದಿನ, ಫೇಕ್ ಸುದ್ದಿನ ಅನ್ನೋದು ನೀವೇ ಕೂಡ ಲೈವ್ ಆಗಿ ನೋಡಿದ್ರ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಮಾಹಿತಿ
ಮಾಹಿತಿಗಳು ಪ್ರತಿನಿತ್ಯ ನಿಮ್ಮ ಮೊಬೈಲ್ನ ಯೂಟ್ಯೂಬ್ಗೆ ಬರ್ತಾ ಹೋಗುತ್ತೆ. ನೀವು ಈ ಮೂಲಕ ನೀವು ಅಪ್ಲಿಕೇಶನ್ಗಳನ್ನು ಹಾಕೊಳ್ಬೋದು ಅಂತ ಹೇಳ್ತಾ, ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಇಲ್ಲಿವರೆಗೂ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ ಸೀತಾರಾಮ್.